ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜ ವ್ಲಾಗ್. ಗೈಸ್, ಇವತ್ತು ನನ್ನ ನಾದಿನಿದು ಸೀಮಂತ ದಿನ. ಸೊ ಹಾಗಾಗಿ ನಾನು ಇವತ್ತು ನಾದಿನಿ ಸೀಮಂತಕ್ಕೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ KR ನಗರ್ಗೆ ಬಂದಿದ್ದೀನಿ. ಹಸ್ಬೆಂಡ್ ಬರೋ ಹಾಗಿಲ್ಲ, ಅಂದರೆ ಹುಡುಗಿನ ಅಣ್ಣಂದಿರು ತಮ್ಮಂದಿರು ಈ ಕಾರ್ಯಕ್ಕೆ ಅಂದರೆ ಸೀಮಂತಕ್ಕೆ ಬರೋ ಹಾಗಿಲ್ಲ, ನಾವು ರೂಲ್ಸ್ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಅರವಿಂದ್ ಏನು ಬರೋಕ್ಕೆ ಹೋಗಲಿಲ್ಲ, ನಾನು ಮಾತ್ರ ಬಂದೆ. ನನ್ನ ಮಗಳು ಮುನ್ನಿನೂ ಕೂಡ ಬರೋ ಹಾಗಿರಲಿಲ್ಲ, ಅಂದರೆ ಸಮ್ ಪ್ರಾಬ್ಲಮ್ಸಿಂದ ಅವಳು ಕೂಡ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನೊಬ್ಬಳು ಬಂದೆ. ಆದರೆ ಆಂಟಿ ಅಂದಿರು ಹಬ್ಬಿ ಅವರೆಲ್ಲ ಎಲ್ಲೋ ಫಂಕ್ಷನ್ಗೆ ಹೋಗ್ತಾಯಿದ್ರು, ಅದೇ ವೆಹಿಕಲ್ ನಾನು ಒಟ್ಟಿಗೆ ಬಂದೆ. ಅವ್ರು ನಾನು ಇಲ್ಲಿ ಡ್ರಾಪ್ ಮಾಡಿ ಅವ್ರು ಹೊರಟರು. ಆ ಕಡೆಯಿಂದ ಬರಬೇಕಿದ್ರೆ ಮತ್ತೆ ಪಿಕ್ ಮಾಡ್ತೀವಿ ಅಂತ ಹೇಳಿ ಹೊರಟರು. ನಾಂಬರೇಶ್ವರಿ ಸಾರಮಯಸ್ ಕೂಡ ಬಂದಿದ್ದರು. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಇನ್ನಾಗಬೇಕಿದ್ರೆ ಹೊರ ಔಟ್ ಆಗ್ತಿದ್ರು. ಸೊ ಹಾಗಾಗಿ ನಾನು ಅವ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ನಮಗೆ ತುಂಬ ಇಷ್ಟವಾದಂಥ ಒಂದು ಕಾರ್ಯಕರ್ತರು ಅಂತಲೇ ಹೇಳ್ಬೋದು ನಮ್ಮ KR ನಗರಲ್ಲಿ. ಇಲ್ಲಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಎಲ್ಲರೂ ಕೂಡ ನನ್ನ ಮಗಳನ್ನ ಕೇಳಿದ್ರು, ಅಂದರೆ ಅರವಿಂದ್ ಬರೋಂಗಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿ ನನ್ನ ಮಗಳನ್ನ ಎಲ್ಲರೂ ಕೇಳಿದ್ರು. ತುಂಬ ನಾನು ಕೂಡ ಬೇಜಾರಾಯಿತು ಕರ್ಕೊಂಬರ್ಬೇಕಿತ್ತು ಅಂತ ಹೇಳಿ. ಹಾಗೆ ನಾನು ಎಲ್ಲದೂ ವೀಡಿಯೋ ಮಾಡ್ಕೊಳ್ಳಿಕ್ಕೆ ತುಂಬ ಬೇಗ ಏನು ಬಂದಿರಲಿಲ್ಲ, ತುಂಬ ಲೇಟಾಗಿ ಬಂದಿದೆ. ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನನ್ನ ಅದ್ನಿ ಅಂತ ಹೇಳಿದ್ರೆ ಅವಳು ನನ್ನ ಅಕ್ಕ ಅಂತಲೇ ಕರೆಯೋದು, ಅತ್ತಿಗೆ ಅಂತಲೇ ಕರೆಯೋಲ್ಲ. ಮೊದಲಿಂದನೂ ಅದೇ ಥರ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಅಕ್ಕ ಅಂತಲೇ ಕರೆಯೋದು. ಅವರೆಲ್ಲ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಒಳ್ಳೆ ಮಕ್ಕಳು, ಹಾಗೆ ತುಂಬ ಮುದ್ದಾಗಿದ್ದಾಳೆ ಕೂಡ. ಇವಾಗ ಸ್ವಲ್ಪ ದಿನದಲ್ಲಿ ಅಂಕಲ್ ಅಂದರೆ ಅವರಪ್ಪ ತೀರ್ಕೊಂಡ್ಬಿಟ್ರು. ಅದು ಸ್ವಲ್ಪ ಬೇಜಾರಾಯಿತು. ಈ ಟೈಮಲ್ಲಿ ಅವರಿದ್ದರೆ ತುಂಬ ಖುಷಿ ಪಡೋರು. ಆಂಟಿನೂ ಕೂಡ ಅದೇ ವಿಚಾರಕ್ಕೆ ಹೇಳ್ತಾಯಿದ್ರು, ತುಂಬ ಬೇಜಾರಾಯಿತು ಅದನ್ನೆಲ್ಲ ನೋಡಿ, ಏಕೆಂದರೆ ನಾವು ಕೂಡ ತುಂಬ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಮದುವೆಗೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದವರು ಅವರು ಅಂತಲೇ ಹೇಳ್ಬೋದು. ಸಖತ್ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನಾನು ಮದುವೆ ಆಗಿ ಊರಲ್ಲಿ ಹೋದಾಗಲೂ ಕೂಡ ಅವರು ಒಂಥರ ಬ್ಯಾಕ್ ಸಪೋರ್ಟಾಗಿ ನನಗೆ ಮಾತಾಡ್ತಿದ್ರು ಯಾವಾಗಲೂ ಕೂಡ. ಓಕೆ, ಇವಾಗ ನೀವು ನೋಡ್ತಿದ್ದೀರಲ್ಲ, ಇವಳೇ ನನ್ನ ಅದ್ನಿ. ತುಂಬ ಮುದ್ದಾಗಿ ಕ್ಯೂಟ್ ಆಗಿದ್ದಾಳೆ. ನಿಮಗೆ ಗೊತ್ತಲ್ಲ, ಎಲ್ಲರೂ ಫಂಕ್ಷನ್ ಆದಮೇಲೆ ಫೋಟೋಶೂಟ್ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಇಲ್ಲೂ ಕೂಡ ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು. ಅಂದರೆ ಬಂದವರೆಲ್ಲ ಗಿಫ್ಟ್ನ ಕೊಟ್ಟು ತೆಗೆಸ್ತಾ ಇದ್ರು. ಆಲ್ರೆಡಿ ತುಂಬ ಜನ ಹೋಗ್ಬಿಟ್ಟಿದ್ರು ಫಂಕ್ಷನ್ ಮುಗಿಸ್ಕೊಂಡು, ಆದರೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದು. ಹಾಗೆ ನನ್ನ ಅದ್ನಿ ಒಬ್ಬಳು ನನ್ನ ಕ್ಲಾಸ್ಮೇಟು, ಅವಳು ಕೂಡ ಬಂದಿದ್ದು. ಅವಳ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು, ಹಾಗೆ ನಾನು ಅವ್ರಿಗಿತ್ತಿ ಅತ್ತೆ ಚಿಕ್ಕತ್ತೆ ನನ್ನ ಅದ್ನಿ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಆದರೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಅಂದರೆ ಇಲ್ಲಿ ಹೇಗೆ ಟೈಮ್ ಆಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಟೈಮ್ ಆದಾಗಲೇ ಎಲ್ಲ ಹೊರಡೋ ಟೈಮಲ್ಲೇ ನನಗೆ ಇಷ್ಟೊತ್ತು ಆಗ್ಬಿಡ್ತಾ ಅಂತ ಗೊತ್ತಾಗಿದ್ದು. ಆಯ್ ಮಾಡಿ ಈ ಫೋಟೋ ತೆಗೆಸ್ಕೊತಿದ್ದಾರಲ್ಲ, ಇವರೇನೆ ನನ್ನ ಆಂಟಿ, ಅಂದರೆ ನನ್ನ ಚಿಕ್ಕತ್ತೆ, ಅರವಿಂದ್ ಅವರ ಚಿಕ್ಕಮ್ಮ. ಪಾಪ ತುಂಬ ಫೀಲ್ ಆಗಿದ್ರು ಅಂಕಲ್ ನೆನೆಸ್ಕೊಂಡು. ಹಾಗೆ ಲಾಸ್ಟಲ್ಲಿ ನಿಂತಿದ್ದಾಳಲ್ಲ, ಅವಳು ನನ್ನ ಚಿಕ್ಕನಾದ್ನಿ. ಅವಳು ಕೂಡ ಅಷ್ಟೇ ತುಂಬ ಒಂಥರ ಸಪ್ಪಗೆ ಇದ್ಲು ಅಪ್ಪ ನೆನೆಸ್ಕೊಂಡು. ಹಾಗೆ ಇಲ್ಲಿ ನೋಡ್ತಿದ್ರಲ್ಲ, ನನ್ನ ಮಾವ ಅತ್ತೆ, ಹಾಗೆ ನನ್ನ ಭಾವನ ಮಗ ಅವನು. ಪುಟಾಣಿ ಬಂದು ನನ್ನ ಮೈದನ ಮಗ. ಇವನು ಯಾರ ಜೊತೆನೂ ಮಾತಾಡಲ್ಲ, ಅವನೊಬ್ಬನೇ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ದ. ನನ್ನ ಅದ್ನಿ ನೋಡಿ ಹೇಗೆ ಓಡಾಡ್ಕೊಂಡಿದ್ದಾಳು, ಪ್ರೆಗ್ನೆಂಟನ್ನ ಥರನೇ ಓಡಾಡ್ತಿಲ್ಲ ಅವಳು. ಹಾಗೆ ಹರೀಶ್ ಗೌಡ್ರು ಕೂಡ ಬಂದರು, ಅಂದರೆ GT ದೇವೇಗೌಡರು ಮಗ. ಅವ್ರದ್ದು ಇದೆಲ್ಲ ಮಾಡ್ತಾಯಿದ್ರು, ಹಾರ ಎಲ್ಲ ಹಾಕಿ ಶಾಲ್ ಎಲ್ಲ ಹಾಕಿ. ಅದರೊಂದು ಕ್ಲಿಪ್ಪಿಂಗ್ಸ್ ನಾನು ಹಾಗೆ ಮಾಡಿಕೊಂಡೆ. ರೆಡಿ ಟೈಮ್ ಆಗ್ತಾಯಿತ್ತು, ಅಂದರೆ ಚೌಟ್ರಿನ ಬಿಡಿಸ್ಬೇಕಿತ್ತು. ಇಷ್ಟು ಟೈಮಿಂಗ್ಸಲ್ಲಿ ಚೌಟ್ರಿನ ಬಿಡಬೇಕು ಹುಡುಗಿ ಅಂತ ಇರುತ್ತೆ. ಸೊ ಹಾಗಾಗಿ ಹೊರಟ್ವಿ, ಹೊರಗಡೆ ಹೊರಡ್ಸೋಣ ಅಂತ ಹೇಳಿ ಎಲ್ಲ ಕರ್ಕೊಂಡವಳನ್ನ ಹೊರಟ್ವಿ. ಸೊ ಇಂಥ ಟೈಮಲ್ಲಿ ನಿಮಗೆ ಗೊತ್ತಲ್ಲ, ಯಾರೇ ಆದರೂ ಹಸ್ಬೆಂಡ್ಗೆ ಕಳಿಸುವಾಗ ತುಂಬ ಫೀಲ್ ಆಗುತ್ತೆ. ಬಟ್ ನೋಡಿ, ಇಬ್ಬರೂ ಕೂಡ ಒಟ್ಟಿಗೆ ಹೊರಡ್ತಿದ್ದಾರೆ ಹೊರಗಡೆ. ಅಂದರೆ ಅವಳಿಗೆ ಬುತ್ತಿನ ಕಟ್ಟಿಕೊಟ್ಟಿರ್ತಾರೆ, ಅದನ್ನು ಇಟ್ಕೊಬೇಕು. ಅಂದರೆ ಮೊದಲು ತುಂಬಿರ್ತಾರಲ್ಲ, ಅದನ್ನೆಲ್ಲ ಕೈಲಿ ಇಟ್ಕೊಬೇಕು. ಹೀಗೆ ಎಲೆ ಅಡಿಕೆನ ಕೊಟ್ಟು ಗಂಡನಿಗೆ ನಮಸ್ಕಾರ ಮಾಡ್ಕೊಳ್ಳುವಂಥ ಒಂದು ಪದ್ಧತಿ ಇರುತ್ತೆ. ಅಂದರೆ ನಮ್ಮಲ್ಲಿ ತುಂಬ ಪದ್ಧತಿಗಳಿರುತ್ತೆ. ನಿಮ್ಮಲ್ಲೂ ಹೀಗೆ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲ ಹೊರಡ್ತಿದ್ದಾರೆ ಚೌಟ್ರಿಂದ. ನಾನೇನು ಮಾಡೋದು, ಇನ್ನೂ ಬರಲಿಲ್ಲ ಅವರು ಅಂತ ಒಳ್ಳೆ ಟೆನ್ಷನ್ ಆಗಿಬಿಡ್ತು ನನಗೆ. ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಇನ್ನೂ ಲೇಟ್ ಆಗುತ್ತೆ, ಬರ್ತಾಯಿದ್ದೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನನಗಂತೂ ಟೆನ್ಷನ್ನೇ ಆಗಿಬಿಡ್ತು, ಎಲ್ಲ ಹೊರಡ್ತಿದ್ರು. ಸೊ ಹಾಗಾಗಿ ನಾನು ಕೂಡ ನನ್ನ ತಂಗಿಗೆ ಕಾಲ್ ಮಾಡಿದೆ. ಚಿಕ್ಕಪ್ಪನ ಮಗಳು ಇಲ್ಲೇ ಇರೋದು, ಹಾಗಾಗಿ ಅವಳಿಗೆ ಕಾಲ್ ಮಾಡಿದೆ. ಅವಳು ಕೂಡ ಬಂದು ಮನೆಗೆ ಕರ್ಕೊಂಡು ಹೋದ್ಲು ನನ್ನ. ಅವಳು ಬರೋ ತನಕ ನಿನ್ನ ಮನೇಲಿರೋ, ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಇವಳು ಬಂದು ನನ್ನ ಅಣ್ಣನ ಮಗಳು. ಹುಡುಗಿ ಒಂದು ಮಣ ಮೇಕಪ್ ಮಾಡ್ಕೊಂಡು. ಸೊ ಗೈಸ್, ಅಲ್ಲಿಂದೆಲ್ಲ ಮುಗಿಸ್ಕೊಂಬಂದೆ. ನೈಟು ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀಮಂತದ್ದು ಫುಲ್ ವಿಡಿಯೋ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.